ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಮೋಟಿವೇಟ್ ಮಾತುಗಳು ಅಂತಲೇ ಹೇಳ್ಬೋದು. ಏನಂತ ಅಂದರೆ ಕೆಲವರೊಬ್ಬೊಬ್ಬರು ಒಂದೊಂದು ಬ್ಲೌಸನ್ನು ಇಡೀ ದಿನ ಹೊಲಿಯೋದಕ್ಕೆ ತಗೊಳ್ತಾರೆ, ಅಥವಾ ಒಂದು ಬ್ಲೌಸನ್ನು ಕರೆಕ್ಟು 1 ಗಂಟೆ ತಗೊಳ್ತಾರೆ, ಅಥವಾ 2-3 ದಿನ ಆದರೂ ಒಂದೇ ಬ್ಲೌಸ್ ಮುಗ್ದಿರಲ್ಲ. ಇದಕ್ಕೆ ಏನು ಕಾರಣ? ನಾವು ನಿಮ್ಮ ಥರನೇ ಅಕ್ಕ ದಿನಕ್ಕೆ 4ರಿಂದ 5 ಬ್ಲೌಸು, ಅಟ್ಲೀಸ್ಟ್ 2 ಬ್ಲೌಸ್ ಆದರೂ ದಿನಕ್ಕೆ ಹೊಲಿಬೇಕು, ಅಥವಾ ಗಂಟೆಗೆ ಒಂದೊಂದು ಬ್ಲೌಸು ಅಥವಾ ಅರ್ಧ ಗಂಟೆಗೆ ಒಂದೊಂದು ಬ್ಲೌಸು ಯಾವ ರೀತಿ ಹೊಲಿಬೇಕು ಆ ಥರ ನಾವು ಸ್ಪೀಡಾಗಿ ಬ್ಲೌಸ್ ಹೊಲಿಯೋದನ್ನು ಅಥವಾ ಕರೆಕ್ಟಾಗಿ ಫಿಟ್ಟಿಂಗು ಫಿನಿಶಿಂಗು ಎಲ್ಲ ಕರೆಕ್ಟಾಗಿ ಬರೋ ರೀತಿ ಯಾವ ರೀತಿ ಬ್ಲೌಸ್ ಹೊಲಿಬೇಕು, ಇದಕ್ಕೆ ಏನೆಲ್ಲ ಟಿಪ್ಸ್ ಇದೆ ನಮಗೂ ಹೇಳ್ಕೊಡಿ ಅಕ್ಕ ಅಂತ ಹೇಳಿ ತುಂಬ ಜನ ಕೇಳ್ತಾಯಿದ್ರು. ನಾವು ಸಹ ತುಂಬ ಬ್ಲೌಸ್ ಹೊಲಿಬೇಕು, ನಿಮ್ಮ ಥರ ಹೊಲಿಯೋಕ್ಕಾಗಲ್ಲ ನಮಗೆ, ಆ ಥರ ನಮಗೆ ಸ್ಪೀಡಾಗಿ ಹೊಲಿಯೋದು ಯಾವ ರೀತಿ, ನಮ್ಗೆ ಒಂದೆರಡು ಟಿಪ್ಸ್ ಕೊಡಿ ಅಂತ ತುಂಬ ಜನ ಕಾಲ್ ಮಾಡಿ ಕೇಳಿದ್ರು. ಅದಕ್ಕೆ ನಂಗೆ ಅನ್ನಿಸ್ತು ವಿಡಿಯೋದಲ್ಲೇ ನಾನು ಹೇಳಿಬಿಡೋಣ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಫ್ರೆಂಡ್ಸ್, ನಾವು ಇವಾಗ ಸ್ಪೀಡಾಗಿ ಅಂದರೆ ಟೈಮ್ ಯಾಕೆ ಜಾಸ್ತಿ ತಗೊಳ್ತೀವಿ ಅಂದರೆ ದಿನ ಇಡೀ ಒಂದೇ ಬ್ಲೌಸ್ ಹೊಲಿತೀವಿ. ಅದರಲ್ಲೂ ಮನೇಲಿ ಟೈಲರಿಂಗ್ ಮಾಡೋರಿಗಂತೂ ಅದೆಷ್ಟು ಸೋಮಾರಿತನ ಅಂತ ಅಂದರೆ ಬ್ಲೌಸ್ ಹೊಲಿಯೋಕ್ಕಿದ್ರೂ ಸಹಿತ ಬೇರೆ ಬೇರೆ ಸುಮ್ಮನೆ ಟೈಮ್ ಪಾಸ್ ಮಾಡಿ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತಾರೆ. ಶಾಪಲ್ಲಿ ಕೆಲಸ ಮಾಡೋರಿಗೆ ಏನಾಗುತ್ತೆ ಅಂದರೆ ಒತ್ತಡ ಇರುತ್ತೆ, ಕಸ್ಟಮರ್ ಕೇಳ್ತಾರೆ, ಕೊಡಲೇಬೇಕಾಗತ್ತೆ. ಈ ಥರದಿಂದ ಶಾಪವರು ಅಷ್ಟು ಉದಾಸೀನ ಮಾಡಲ್ಲ. ನಾವು ಅಂಗಡಿ ಮಾಡಿದ್ದಕ್ಕಾದರೂ ದಿನಕ್ಕೆ ಒಂದು 4 ಬ್ಲೌಸ್ ಆದರೂ ಹೊಲಿದ್ರೆ ನಮಗೆ ಗೀಟ ತಪ್ಪ ಅಂತ ಹೇಳ್ಬಿಟ್ಟು ಶಾಪರ್ ಅನ್ಕೊತಾರೆ. ಮನೆಯಲ್ಲಿ ಬ್ಲೌಸು ಮತ್ತು ಮನೇಲಿ ಬಟ್ಟೆ ಹೊಲಿತಾರಲ್ವ, ಅದರಲ್ಲಿ 100ಗೆ ಒಂದು 10% ತುಂಬಾ ಒಂದು ಇಂಟ್ರೆಸ್ಟಿಂದ ಕರೆಕ್ಟ್ ಟೈಮಿಗೆ ಬಟ್ಟೆ ಕೊಟ್ಟು ಟೈಲರಿಂಗ್ ಕೆಲಸನ ಮುಂದುವರ್ಸ್ಕೊಂಡು ಹೋಗೋದು. ಮತ್ತು 3/4% ಜನ ಏನು ಮಾಡ್ತಾರೆ, ಸೋಮಾರಿತನದಿಂದ ಆಗಿರ್ಬೋದು, ಅಥವಾ ಬ್ಲೌಸನ್ನು ಕರೆಕ್ಟಾಗಿ ಕಸ್ಟಮರ್ಗೆ ಕೊಡ್ದೇನೆ, ಅಥವಾ ಇನ್ನೂ ಚೆನ್ನಾಗಿ ಹೊಲಿಯೋಕ್ಕೆ ಬಂದರೂ ಸಹಿತ ಸುಮ್ಮನೆ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂದು ಕಸ್ಟಮರ್ ಹಾಳು ಮಾಡಿಕೊಂಡು ಕೆಲಸನ ಬಿಟ್ಟಂತ ತುಂಬ ಜನ ಇದ್ದಾರೆ. ಆದರೆ ಇನ್ನೂ ಕೆಲವರಿಗೆ ಅಕ್ಕ ನನಗೆ ಬ್ಲೌಸ್ ಹೊಲಿಯೋದಕ್ಕೆ ಮನಸ್ಸಿದೆ, ನಾನು ಎಷ್ಟು ಬಟ್ಟೆ ಬಂದರೂ ಹೊಲಿತೀನಿ ಅನ್ನೋರಿಗೆ ಬಟ್ಟೆನೇ ಕೊಡಲ್ಲ. ಆ ಊರಲ್ಲಿ ತುಂಬ ಕಾಂಪಿಟೇಷನ್ ಇರುತ್ತೆ. ಏನು ಮಾಡೋದು ಫ್ರೆಂಡ್ಸ್, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ. ಆ ಗಾದೆ ಮಾತಂತೂ 100ಗೆ 100% ಒಂದೊಂದ್ಸತಿ ನಿಜ ಅನಿಸುತ್ತೆ. ಯಾಕಂದರೆ ನನಗೆ ವ್ಯೂವರ್ಸು ಕಾಲ್ ಮಾಡಿ ಹೇಳುವಾಗ ನಿಜವಾಗ್ಲೂ ಅಷ್ಟೇ, ನಮಗೆ ಹೊಲಿಬೇಕು ಅಂತ ಹಂಬಲ ಇರುತ್ತೆ ಅವರಿಗೆ, ಪಾಪ ಬಟ್ಟೆಗಳೇ ಇರೋದಿಲ್ಲ. ಎಷ್ಟೊಂದು ಬೇಜಾರು ಮಾಡ್ಕೊಂಡು ಹೇಳ್ತಾರೆ. ಕೆಲವರಿಗೆ ಅಕ್ಕ ನಂಗೆ ತುಂಬ ಬಟ್ಟೆ ಬಂದು ರಾಶಿ ಬಿದ್ದಿದೆ ಅಕ್ಕ, ಯಾಕೋ ನಂಗೆ ಹೊಲಿಯೋದಕ್ಕೆ ಮನಸ್ಸೇ ಇಲ್ಲ ಅಕ್ಕ ಅಂತ ಹೇಳ್ತಾರೆ. ಈ ರೀತಿ ನಂಗೆ ಅವಾಗ ಅನ್ಸೋದು, ಎರಡೂ ಸೈಡಿಂದ ಕಾಲ್ ಬಂದಾಗ ನನಗೆ ಅನ್ಸುತ್ತೆ, ಹೌದಲ್ವಾ ನೋಡು ಇದ್ದವ್ರಿಗೆ ಅಲ್ಲಿಲ್ಲ, ಹಂಗಿದ್ರೆ ಆಗ್ಬಿಡ್ತಲ್ವಾ, ಈ ಥರ ಆಗ್ಬಿಡ್ತು ಅಂತ ನಾನು ಎಷ್ಟೊಂದು ಅಂದ್ಕೊಂಡಿದ್ದೀನಿ. ಆದರೆ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಒಂದು ನಿಮಗೆ ರಿಕ್ವೆಸ್ಟ್ ಅಂದರೆ, ಬಟ್ಟೆ ಯಾರಿಗೆ ಚೆನ್ನಾಗಿ ಬರ್ತಾ ಇದೆ ಸುಮ್ಮನೆ ನೀವು ಕಸ್ಟಮರ್ನ ಹಾಳು ಮಾಡ್ಕೊಬೇಡಿ, ಕೆಲಸನ ಹಾಳು ಮಾಡ್ಕೊಬೇಡಿ. ಚೆನ್ನಾಗಿ ಕರೆಕ್ಟು ಟೈಮ್ಗೆ ಕಸ್ಟಮರ್ಗೆ ಬಟ್ಟೆನ ಹೊಲಿದು ಕೊಡಿ. ಅಟ್ಲೀಸ್ಟ್ ನಿಮಗೆ ದಿನಕ್ಕೆ ಇಷ್ಟು ಬ್ಲೌಸ್ ನಾನು ಹೊಲಿಬೇಕು ಅನ್ನೋದಾದರೂ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಹೊಲೀರಿ ಅಂತ ಹೇಳ್ತೀನಿ. ಕೆಲವೊಬ್ಬರು ಇಡೀ ದಿನ ಒಂದು ಬ್ಲೌಸ್ ಹೊಲಿತಾರೆ. ಏನಕ್ಕೆ ಕಾರಣ ಅಂದರೆ, ಈಗ ನಮಗೆ ನಿಜವಾಗ್ಲೂ ಅಂದರೆ ಕೈಯಲ್ಲಿ ಮೊಬೈಲ್ ಬಂದಿರೋದ್ರಿಂದ ರೀಲ್ಸ್ ನೋಡ್ಕೊಳ್ತಾನೋ ಅಥವಾ ಇನ್ನೇನೋ ಅಂತ ಹೇಳ್ಬಿಟ್ಟು ದಿನಕ್ಕೆ ಒಂದೇ ಬ್ಲೌಸ್ ಹೊಲಿಯೋರು ಸಹ ಎಷ್ಟೋ ಜನ ಮನೇಲಿ ಮಾಡೋ ಟೈಲರಿಂಗ್ ಕೆಲಸ ಮಾಡೋ ಅಂಥವ್ರು ಇದ್ದಾರೆ. ಆದರೆ ನಾನು ಏನು ಹೇಳ್ತೀನಿ ಅಂದರೆ, ಏನಾದರೂ ನೀವು ಈ ತಪ್ಪು ಮಾಡ್ತಾಯಿದ್ರೆ ಅಂದರೆ ತುಂಬ ಸೋಮಾರಿತ, ನೀವು ಇವತ್ತು ನಾನು ಕೆಲಸ ಮಾಡಿದ ರೀತಿಗೂ ನಾಳೆ ಕೆಲಸ ಮಾಡೋ ರೀತಿಗೂ ಏನು ವ್ಯತ್ಯಾಸ ಇದೆ ಅಂತ ಒಂದೊಂದು ಸಲ ನೋಡ್ಕೊಳ್ಳಿ. ಯಾಕಂದರೆ ಇಲ್ಲಾಂದರೆ ಗಂಟೆಗೂ ನೀವು ಒಂದು ಸ್ವಲ್ಪ ಟ್ಯಾಲಿ ಮಾಡಿ ನೋಡ್ಕೊಳ್ಳಿ. ನನಗೆ ಕೆಲಸ ಅಟ್ಲೀಸ್ಟ್ ಏನಾದರೂ ನಿಮಗೆ ಕಸ್ಟಮರ್ ಬಂದು ಬಟ್ಟೆ ಕೊಡೋದಕ್ಕೆ ಎಲ್ಲಾದರೂ ನಿಮಗೆ ಟೈಮ್ ಹಿಡೀತು ಅಂದರೆ ಅದನ್ನು ನೀವು ಲೆಕ್ಕಕ್ಕೆ ತಗೋಬೇಡಿ. ಯಾಕಂದರೆ ಕಸ್ಟಮರ್ ಬರ್ತಾರೆ, ಅವ್ರ ಬಟ್ಟೆನ ನಾವು ಇಸ್ಕೊಳ್ಳೇಬೇಕು, ಮೆಜರ್ಮೆಂಟ್ ತಗೊಳ್ಳೇಬೇಕು, ಅವರಿಗೆ ನಾವು ಟೈಮ್ ಕೊಡಲೇಬೇಕು. ಅದಕ್ಕೆ ಆಗಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ನಾವೊಬ್ಬರೇ ಮಿಷನ್ ಮೇಲೂ ಕೂತು ಹೊಲಿಯುವಾಗ ಏನು ತಪ್ಪು ಮಾಡ್ತೀವಿ ಅಂತಂದರೆ, ಪದೇ ಮೊಬೈಲ್ ನೋಡೋದು, ಮೊಬೈಲಲ್ಲಿ ಮೆಸೇಜ್ ಬಂದಿದೆಯಾ ಚೆಕ್ ಮಾಡೋದು, ಅಥವಾ ನಂಗೆ ಲೈಕ್ ಬಂದಿದೆಯಾ, ಈಗಂತೂ ಇನ್ಸ್ಟಾ ವಿಡಿಯೋಕ್ಕೆ ಹಾಕಿರ್ತಾರೆ, ಅಥವಾ ಯೂಟ್ಯೂಬರ್ಸೇ ಇರ್ತಾರೆ, ಏನೇ ಆಗಲಿ ನಮಗೆ ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ಲೈಕ್ ಬಂದಿದೆ ಎಲ್ಲದನ್ನೂ ಚೆಕ್ ಮಾಡೋದು. ಈ ರೀತಿ ತುಂಬಾ ಫೋನು ನಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡಿಬಿಟ್ಟು ಬಟ್ಟೆ ಹೊಲಿಯೋದು ಟೈಮಿಂಗ್ ಸಹ ನಾವು ಜಾಸ್ತಿ ಕೊಡ್ತಾಯಿದ್ದೀವಿ. ನಾನೇನು ಮಾಡ್ತೀನಿ ಅಂತಂದರೆ, ಒಂದು ಬ್ಲೌಸ್ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮಿಷನ್ ಮೇಲೆ ಇಟ್ಕೊಂಡೆ ಅಂದ್ಕೊಳ್ಳಿ, ಏನಾದರೂ ಮೊಬೈಲಲ್ಲಿ ನೋಡಬೇಕು ಅನಿಸಿದ್ರೆ ನಾನು ಸ್ಟಾರ್ಟ್ ಮಾಡೋದ್ರೊಳಗಡೆ ನೋಡಿಬಿಟ್ಟು ಮೊಬೈಲನ್ನು ಇಟ್ಬಿಡ್ತೀನಿ. ಇಲ್ಲ ಅಂತಂದರೆ ಕೆಲಸ ಮುಗಿದ್ಮೇಲೆ ಅಂದರೆ ಒಂದು ಬ್ಲೌಸ್ ಹೊಲಿದಾದ್ಮೇಲೆ ಒಂದು 5 ನಿಮಿಷ ನನಗೆ ಟೈಮ್ ಪಾಸ್ ಮಾಡೋಕ್ಕಂದರೆ ನನಗೆ ಮೊಬೈಲಲ್ಲಿ ಸ್ವಲ್ಪ ರೀಲ್ಸ್ ನೋಡೋಕ್ಕೆ ಆಸೆ ಆಗುತ್ತೆ. ನಾನು ಆ ಥರ 5 ನಿಮಿಷ ಇಟ್ಕೊಂಡು ರೀಲ್ಸ್ ನೋಡ್ತೀನಿ. ಅದು ಬಿಟ್ಟರೆ ಈ ಸ್ವಲ್ಪ ಹೊಲಿದ್ಯಾ ಮೊಬೈಲ್ ನೋಡಿದ್ಯಾ, ಸ್ವಲ್ಪ ಹೊಲಿದ್ಯಾ ಮೊಬೈಲಲ್ಲಿ ಏನೋ ಮಾಡಿದ್ಯಾ, ಈ ರೀತಿ ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಂದರೆ ಏಕಾಗ್ರತೆ ಅನ್ನೋದು ಇರೋದಿಲ್ಲ. ನೀವೀಗ ಬಟ್ಟೆ ಹೊಲಿಯೋಕ್ಕೆ ಕೂತಿರ್ತೀರಲ್ಲ, ಅಲ್ಲಿ ಏನು ಕೆಲಸ ಹೇಳಿದ್ದಾರೆ ಅನ್ನೋದು
ನಿಮಗೆ ಅದು ನೆನಪೇ ಇರೋದಿಲ್ಲ, ತಪ್ಪು ಮಾಡಿಬಿಡ್ತೀರ. ನಾವು ನಮಗೆ ಕಸ್ಟಮರ್ ಕೊಟ್ಟಿರೋ ಬ್ಲೌಸ್ಗಿಂತನೂ ಇನ್ನೇನೋ ಎಕ್ಸ್ಟ್ರಾ ಕ್ರಿಯೇಟಿವ್ ಆಗಿ ನಾವು ಮಾಡಬೇಕು ಅಂದಾಗ ನಾವು ಸ್ವಲ್ಪ ಮೊಬೈಲನ್ನು ದೂರ ಇಟ್ಬಿಟ್ಟು ಬಟ್ಟೆ ಹೊಲಿಯೋದು ತುಂಬಾ ಒಳ್ಳೆಯದು. ನೀವು ಮೊಬೈಲ್ ನೋಡಬೇಡಿ ಅಂತ ನಾನು ಹೇಳ್ತಿಲ್ಲ, ಮೊಬೈಲನ್ನು ನೋಡಿ, ಆದರೆ ನಮ್ಮ ಕೆಲಸದ ಮಧ್ಯೆ ಅದು ಬೇಡ ಅಂತ ಹೇಳ್ತಿದ್ದೀನಿ. ಫ್ರೆಂಡ್ಸ್, ನೆಟ್ಟೆಡ್ ಬ್ಲೌಸ್ ಕೊಟ್ಟಿದ್ರು, ಬೋಟ್ ನೆಕ್ ಬ್ಲೌಸು. ಈ ಬ್ಲೌಸು ಸ್ಟಿಚಿಂಗ್ ಕಟ್ಟಿಂಗು ನಿಮಗೆ ಹೇಳ್ಕೊಡ್ಬೇಕು ಅಂದ್ಕೊಂಡೆ, ಆದರೆ ತುಂಬಾ ಕಲರು ಲೈಟ್ ಕಲರ್ ಇರೋದ್ರಿಂದ ಮಿಷನ್ ಮೇಲಿಂದು ಹಲ್ಗೆ ಕಲರು ಅದೇ ಅಂತ ಹೇಳ್ಬಿಟ್ಟು ನಾನು ಇದನ್ನು ವಿಡಿಯೋ ಹೇಳ್ಕೊಡ್ಲಿಲ್ಲ. ಹಾಗೆಯೇ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ಹಾಗೆ ಬ್ಲೌಸ್ ಹೇಗೆ ಬಂತು ಅಂತಲೂ ಕಮೆಂಟ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ತುಂಬ ಜನ ನನಗೆ ಬೇಜಾರು ಮಾಡ್ಕೊಂಡು ಹೇಳೋ ಅಂತಂದರೆ, ಅಕ್ಕ ನಮ್ಗೆ ಯಾಕೆ ಬಟ್ಟೆ ಬೇಗ ಬೇಗ ಹೊಲಿದು ಮುಗಿಯೋದೇ ಇಲ್ಲ, ಕಟ್ಟಿಂಗಿಗೆ ನಾನು 1 ಗಂಟೆ ತಗೊಳ್ತೀನಿ, ಸ್ಟಿಚ್ಚಿಂಗಿಗೆ ಇಷ್ಟೆಲ್ಲ ಟೈಮ್ ತಗೊಳ್ತೀನಿ, ಒಂದೊಂದು ದಿವಸ ಇಡೀ ದಿನ ಬ್ಲೌಸ್ ಹೊಲಿದ್ರೂ ಸಹಿತ ಬ್ಲೌಸ್ ಪೂರ್ತಿಯಾಗಿ ಮುಗಿಯಲ್ಲ, ಯಾಕೆ ಅಂತೇಳಿ ನನಗೆ ಕೇಳ್ತಾರೆ. ಫ್ರೆಂಡ್ಸ್, ಇದಕ್ಕೆಲ್ಲ ಕಾರಣ ನಾವೇ ಆಗಿರ್ತೀವಿ. ನಮ್ಮ ಡೆಡಿಕೇಶನ್ ಹೆಂಗಿರುತ್ತೆ ಅಂದರೆ, ನಾವು ಬಟ್ಟೆ ಹೊಲಿಯೋಕೆ ಕೂತಾಗ ಫುಲ್ಲು ನಾವು ಅದರೊಳಗಡೆ ಮುಳುಗಿ ಹೊಲಿಬೇಕಾಗತ್ತೆ. ನಾನು ಫ್ರೆಂಡ್ಸ್ ಏನು ಮಾಡ್ತೀನಿ ಅಂತಂದರೆ, ಈಗ ಬೆಳಗ್ಗೆ ಎದ್ದೆದ್ದ ತಕ್ಷಣವೇ ಮುಖ ಒಂದು ತೊಳ್ಕೊಂಡು ಬಟ್ಟೆ ಹೊಲಿಯೋದಕ್ಕೆ ಕೂರೋದಿಲ್ಲ. ಯಾಕಂದರೆ ಮನೆ ಕೆಲಸ ಅಷ್ಟು ಮುಗಿಸ್ಕೊಂಡು ನನಗೆ ಒಂದು ಸಮಾಧಾನ, ಮನೆ ಕೆಲಸದಲ್ಲಿ ಅಲ್ಲಿ ಮುಗಿತಪ್ಪ ಅನ್ನೋ ಸಮಾಧಾನ ಇದ್ದರೆ ಇಲ್ಲಿ ನಾನು ಆರಾಮಾಗಿ ಕೂತ್ಕೊಂಡು ಬಟ್ಟೆ ಹೊಲಿಬೋದು ಅನ್ನೋ ಫೀಲು. ತುಂಬ ಅರ್ಜೆಂಟ್ ಇದ್ದರೆ, ಅಷ್ಟೊಂದು ಅರ್ಜೆಂಟ್ ಕೊಡಲೇಬೇಕು ನಾವು ಕಸ್ಟಮರಿಗೆ ಅಂತ ಇದ್ದರೆ ನಾನು ಒಂದೊಂದ್ಸಲಿ ಹೊಲಿದು ಕೊಡ್ತೀನಿ, ಬೆಳಗ್ಗೆ ಮುಂಚೆ ಅಥವಾ ರಾತ್ರಿ. ಏನು ಮಾಡೋದಕ್ಕಾಗೋದಿಲ್ಲ, ನಾವು ಟೈಲರ್ ಆಗಿರೋದ್ರಿಂದ ನಮ್ಮ ಕೆಲಸ ಟೈಮಿಂಗ್ಸ್ ಇಲ್ಲದೆ ಇರೋವಂಥ ಕೆಲಸ ನಾವು ಮಾಡಿಕೊಡ್ಲೇಬೇಕು. ಅದರಲ್ಲೂ ನಾವು ಮನೇಲಿ ಟೈಲರಿಂಗ್ ಮಾಡ್ತೀವಿ ಅಂದರೆ ಕಸ್ಟಮರ್ ಯಾವ ಟೈಮಿಗೆ ಬರ್ತಾರೆ, ಹೇಗೆ ಬರ್ತಾರೆ ಅಂತ ಹೇಳೋದಕ್ಕೆ ಬರಲ್ಲ. ಎಷ್ಟೋ ಸಲ ನಾನು ಅರ್ಧ ಊಟದಿಂದ ಎದ್ದುಬಿಟ್ಟು ಕಸ್ಟಮರ್ಗೆ ಬಟ್ಟೆ ಸ್ಟಿಚ್ ಮಾಡಿಕೊಟ್ಟಿದ್ದಿದೆ. ಹಾಗೆ ಕಸ್ಟಮರ್ ಬಂದುಬಿಡ್ತಾರೆ, ಮತ್ತು ಕೆಲವೊಬ್ಬರು ಅರ್ಥ ಮಾಡ್ಕೊಳ್ತಾರೆ, ಊಟ ಮಾಡ್ತಿದ್ದೀನಿ ಅಂತ ಅಂದರೆ ಕೆಲವೊಬ್ಬರು ಅರ್ಥ ಮಾಡ್ಕೊಳ್ತಾರೆ, ಕೆಲವೊಬ್ಬರು ಅರ್ಥ ಮಾಡ್ಕೊಳ್ಳಲ್ಲ. ಆ ಟೈಮಿಗೆ ಕುತ್ಕೊಂಡಾದರೂ ಬಟ್ಟೆ ಹೊಲಿಸ್ಕೊಂಡು ಹೋಗ್ತಾರೆ. ಹಾಗೆಯೇ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, 2 ಚಾನಲ್ಲಿಗೆ ವೀಡಿಯೋಸ್ ಹಾಕ್ತೀನಿ, ಹಾಗೆ ಬಟ್ಟೆ ಸೇಲ್ ಮಾಡ್ತೀನಿ, ಹಾಗೆ ಮನೆ ಕೆಲಸಗಳು ಮುಗಿಸ್ಕೊತೀನಿ, ದೇವ್ರ ಪೂಜೆ ಮಾಡ್ತೀನಿ. ಹಾಗೆ ಇಷ್ಟು ಕೆಲಸದ ಮಧ್ಯೆ ನಾವೀಗ ಜಾಸ್ತಿ ಟೈಮು ಟೈಲರಿಂಗ್ ಮಿಷನ್ ಮೇಲೆ ಕುತ್ಕೊಂಡು ನಾವು ಬಟ್ಟೆ ಹೊಲಿಯೋದಕ್ಕೆ ಕೊಡೋದಕ್ಕಾಗಲ್ಲ. ನೀವು ನಂಬಲ್ಲ ಫ್ರೆಂಡ್ಸ್, ನಾನು ದಿನದಲ್ಲಿ ಒಂದು 3 ರಿಂದ 3.5 ಗಂಟೆ ಅಷ್ಟೇ ನಾನು ಮಿಷನ್ ಮೇಲೆ ಕುತ್ಕೊಳ್ಳೋದು, ಬಟ್ಟೆ ಹೊಲಿಯೋದಕ್ಕೆ ಕುತ್ಕೊಳ್ಳೋದು. ಆ ಟೈಮಲ್ಲಿ ನಾವು 4 ರಿಂದ 5 ಬ್ಲೌಸನ್ನು ಸ್ಟಿಚ್ ಮಾಡಲೇಬೇಕು. ಯಾಕಂದರೆ ನಮಗೆ ಜಾಸ್ತಿ ಟೈಮು ಟೈಲರಿಂಗ್ ಮಿಷನ್ ಮೇಲೆ ಕೂರೋದಕ್ಕೆ ನಿಜವಾಗ್ಲೂ ಟೈಮೇ ಇರೋದಿಲ್ಲ. ನಮ್ಗೆ ಇಡೀ ದಿನವೂ ಬೇಕು, ಬಟ್ಟೆ ಹೊಲಿತೀವಿ ಅಂದರೆ ನಮಗೆ ನಿಜವಾಗ್ಲೂ ಸಿಗೋದಿಲ್ಲ. ಯಾಕಂದರೆ ಬೆಳಗ್ಗೆ ಎದ್ವಿ ಅಂತಂದರೆ ಮನೆ ಕೆಲಸ ಇರುತ್ತೆ, ಮಧ್ಯೆ ಬಟ್ಟೆ ನೋಡೋರು ಬರ್ತಾ ಇರ್ತಾರೆ, ಮತ್ತು ವಿಡಿಯೋ ಈಗ ರಾತ್ರಿ ಅಪ್ಲೋಡ್ ಕೊಟ್ಟಿಟ್ಟರೆ ಬೆಳಗ್ಗೆ ನಾವು ಅದನ್ನು ಎಡಿಟ್ ಎಲ್ಲ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ಈ ರೀತಿ ಇರೋದ್ರಿಂದ ಜಾಸ್ತಿ ಟೈಮ್, ಅಂದರೆ ನಾವು ಫಸ್ಟು ಟೈಲರಿಂಗ್ ಕಲಿತಂತಹ ಟೈಮಲ್ಲಿ ಇಡೀ ದಿನ ಹೊಲಿತಿದ್ವಿ, ಅವಾಗ ಟೈಮ್ ಸಿಗ್ತಿತ್ತು ನಮಗೆ. ಯಾಕಂದರೆ ಅವಾಗ ಕಸ್ಟಮರ್ ಕಮ್ಮಿ, ಬಂದಿರೋ ಬ್ಲೌಸನ್ನು ಹೊಲಿದು ಕೊಡಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇರ್ತಿತ್ತು. ಈಗ ಆಗಲ್ಲ, ಕಸ್ಟಮರ್ ಇರ್ತಾರೆ, ಹಾಗೆ ವೀಡಿಯೋಸ್ಗಳಿರ್ತವೆ, ಹಾಗೆ ಬಟ್ಟೆ ತೋರಿಸೋದಿರುತ್ತೆ, ಈ ರೀತಿ ಎಲ್ಲ. ಮತ್ತು ಬಟ್ಟೆ ಯಾವ್ದು ಬೇಕು ಯಾವ್ದು ಬೇಡ ತಗೊಳ್ಳೋದು ಕೊಡೋದು, ಈ ರೀತಿ ತುಂಬ ಕೆಲಸಗಳಿರೋದ್ರಿಂದ ನಮಗೆ ಬಟ್ಟೆ ಹೊಲಿಯೋದಕ್ಕೆ ಒಂದು 3 ರಿಂದ 4 ಅವರ್ ಪೂರ್ತಿ ದಿನದ ಟೈಮಿಂಗ್ಸ್ ಹೇಳ್ತಿರೋದು ನಾನು. ಎಷ್ಟು ದಿನ ಕೌಂಟ್ ಮಾಡಿ ಹೇಳ್ತಾ ಇರೋದು, ಒಂದು 4 ಗಂಟೆ ಟೈಮಲ್ಲಿ ನಾವು ಹೆಚ್ಚು ಕಡಿಮೆ ಅಂತಂದರೆ ಒಂದು 3 ರಿಂದ 4 ಬ್ಲೌಸ್ ಅಂತೂ ಪಕ್ಕಾ ಮುಗಿಸ್ಬೇಕು. ಇಲ್ಲ ಅಂತಂದರೆ ಬಟ್ಟೆ ಅನ್ನೋದು ಪೆಂಡಿಂಗ್ ಉಳಿದ್ಬಿಡುತ್ತೆ. ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಬರೀ ಬಟ್ಟೆ ಹೊಲಿತಿರ್ತಾರೆ, ಅದರಲ್ಲೂ ಬರೀ ಬ್ಲೌಸ್ ಅಷ್ಟೇ ಹೊಲಿತಿರ್ತಾರೆ. ಅವರು ಒಂದು ಬ್ಲೌಸಿಗೆ ಹೆಚ್ಚು ಕಡಿಮೆ 4 ರಿಂದ 5 ದಿವಸ ಕೊಡ್ತಾರೆ, ಇಲ್ಲ ಇಡೀ ದಿನ ಪೂರ್ತಿ ಒಂದು ಬ್ಲೌಸ್ ಹೊಲಿಯೋದಕ್ಕೆ ತಗೊಳ್ತಾರೆ. ಈ ರೀತಿ ಮಾಡೋದು ಯಾಕೆ ಅಂತಂದರೆ, ನಿಮ್ಮ ಒಂದು ಏಕಾಗ್ರತೆ ಇರೋದಿಲ್ಲ ಅಲ್ಲಿ. ಈಗ ನಾವು ಕಲ್ತಿದ್ದೀವಿ ಅಂತ ಅಂದರೆ ನಾವು ಏಕಾಗ್ರತೆಯಿಂದ ನೀವು 1 ತಿಂಗಳು ಕೆಲಸ ಮಾಡಿ, ನೆಕ್ಸ್ಟ್ ತಿಂಗಳಲ್ಲಿ ನೀವು ಎಷ್ಟು ಚುರುಕಾಗ್ತೀರಾ, ಎಷ್ಟು ಆ್ಯಕ್ಟಿವ್ ಆಗ್ತೀರಾ ನೋಡಿ. ಬೇಕಾದರೆ ಅದೇ ನಾವು ಒಂದು ಕಡೆ ರೀಲ್ಸ್ ನೋಡ್ಕೊಳ್ತಾ, ಇನ್ನೊಂದು ಕಡೆ ಮೊಬೈಲ್ ಇಟ್ಕೊಂಡು, ಮತ್ತೊಂದು ಕಡೆ ಬಟ್ಟೆ ಹೊಲಿತಾ ಇದ್ದರೆ ನಾವು ನಿಜವಾಗ್ಲೂ ಬ್ಲೌಸಲ್ಲಿ ಏನಾದರೂ ಒಂದು ತಪ್ಪನ್ನು ಮಾಡೇ ಇರ್ತೀವಿ. ಅದರಿಂದ ಈಗ ನೀವು ಬಿಗಿನರ್ಸ್ ಕಲಿತಿರೋರಿಗೆ ಒಂದು ಒಳ್ಳೆ ಕಿವಿ ಮಾತು ಅಂತಂದರೆ, ನೀವು ಕಲಿತಿದ್ದೀರಾ, ಓಕೆ, ಮೊಬೈಲನ್ನು ಆದಷ್ಟು ದೂರ ಇಟ್ಬಿಟ್ಟು ಬಟ್ಟೆ ಸ್ಟಿಚ್ ಮಾಡಿ. ಮತ್ತು ಹೇಗಾಗತ್ತೆ ಅಂತಂದರೆ, ಈಗ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಯಾರೇ ಆಗಲಿ, ನಾವು ಬಟ್ಟೆ ಹೊಲಿತಾ ಕೂತಿದ್ದ ಜಾಗದಲ್ಲಿ ಬಂದು ಅವರು ಬೇಡದೇ ಇರೋ ವಿಚಾರಗಳನ್ನ ನಮ್ಮ ಹತ್ರ ಮಾತಾಡ್ದಾಗಲೂ ಸಹಿತ ನಮ್ಮ ಮೈಂಡು ಡೈವರ್ಟ್ ಆಗಿ ನಮಗೆ ಹೊಲಿಬೇಕು ಅನ್ನೋ ಮನಸ್ಸೇ ಹೋಗ್ಬಿಡುತ್ತೆ. ಮತ್ತು ಕೆಲವರು ಇನ್ನೂ ಏನು ಮಾಡ್ತಾರೆ ಅಂತಂದರೆ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಟೈಲರಿಂಗ್ ಕೆಲಸ ಮಾಡೋರ್ದು ಏನು ಅಂದರೆ, ಒಂದು ಕಡೆ ಕೂತ್ಬಿಟ್ಟು ಕೆಲಸ ಮಾಡೋದಲ್ವ. ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ಬ್ಲೌಸ್ ಹೊಲಿದ್ರು
ಮೆಸೇಜ್ ಚೆಕ್ ಮಾಡೋಣ, ಎಷ್ಟು ಲೈಕ್ ಬಂದಿದೆ ನೋಡೋಣ, ಎಷ್ಟು ಕಮೆಂಟ್ ಬಂದಿದೆ ನೋಡೋಣ ಅಂತೇಳ್ಬಿಟ್ಟು ಚೆಕ್ ಮಾಡ್ತಾ ಇರೋದು. ಪದೇ ಪದೇ ಅದೇ ಮಾಡ್ತಾರೆ. ಆಮೇಲೆ ಮತ್ತು ಏನು ಅಂತಂದರೆ ಶಾಪಿಂಗ್ ಆ್ಯಪ್ಗಳನ್ನು ಹಾಕ್ಕೊಂಡು ಪದೇ ಪದೇ ಡ್ರೆಸ್ಗಳಾಗಿರ್ಬೋದು ಮತ್ತೇನಾದರೂ ನೋಡೋದು. ಈ ರೀತಿ ಮಾಡಿದಾಗ ನಾವು ಕೆಲ್ಸಕ್ಕೆ ಬಂದಿದ್ದೀವಿ ಅನ್ನೋದನ್ನೇ ಮರ್ತೋಗ್ಬಿಡ್ತೀವಿ, ಹೌದಲ್ವಾ? ಈಗ ನಮ್ಮದೇ ಕೆಲಸ, ನಮ್ಗೆ ಯಾರು ಬಾಸ್ ಇಲ್ಲ ಅಂತ ಅಂದರೆ ನಾವೀಗ ನಮ್ಮ ಕೆಲಸನ ನಾವು ಚೆನ್ನಾಗಿ ಮಾಡ್ಕೊಂಡು ಹೋದರೆ ತಾನೇ ನಮ್ಮ ಕೆಲಸ ಉಳಿಯೋದು. ಇಲ್ಲ ಅಂತಂದರೆ ನಾವು ಶಾಪ್ ಬಾಗ್ಲಾಕೊಂಡು ಹೋಗ್ಬೇಕಾಗತ್ತೆ, ಅಥವಾ ಮನೇಲಿ ನಾವು ಬಟ್ಟೆ ಹೊಲಿಯೋದೇ ಬಿಡಬೇಕಾಗತ್ತೆ. ಅದರಿಂದ ಶಾಪಲ್ಲಿ ಕೆಲಸ ಮಾಡೋರಂತೂ ದಿನಕ್ಕೆ ಒಂದು 10 ಬ್ಲೌಸ್ ಅಂತೂ ಮಿನಿಮಮ್ ಸ್ಟಿಚ್ ಮಾಡಲೇಬೇಕು ಅವರು. ಇಲ್ಲ ನಾವು ಸ್ಟಿಚ್ ಮಾಡೋದಕ್ಕೆ ಹುಡುಗಿಯರು ಇಟ್ಕೊಂಡಿದ್ದೀವಿ ಅಂತಂದರೆ ಕಟ್ಟಿಂಗ್ ಅಂತೂ ನೀವು 10ರಿಂದ 20 ಬ್ಲೌಸು ಕಟ್ಟಿಂಗ್ ಮಾಡಿ ಹಾಕಬೇಕಾಗತ್ತೆ. ಯಾಕಂದರೆ ನೀವು ಸ್ಪೀಡಾಗಿ ನೀವು ಮಾಡಿದ್ರೆ ನೀವು ಕೆಲಸಕ್ಕೆ ಇಟ್ಕೊಂಡಿರೋ ಸಹಿತ ಸ್ಪೀಡಾಗಿ ಮಾಡ್ತಾ ಹೋಗ್ತಾರೆ. ಫ್ರೆಂಡ್ಸ್, ಈಗ ನಾವು ಲೇಡೀಸು ಟೈಲರ್ ಆಗಿದ್ದೀವಿ ಅಂತಂದರೆ ಹೇಗಂದರೆ ಮನೆ ಕೆಲಸ ಆಗಿರ್ಬೋದು, ನಾವೇನಾದರೂ ಇದ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ ಕೆಲಸಗಳೇನಾದ್ರು ಆ್ಯಡ್ ಮಾಡ್ಕೊಂಡಿದ್ರೆ ಎಲ್ಲದೂ ನಮ್ಮ ತಲೆ ಮೇಲೆ ಬಂದು ಬೀಳುತ್ತೆ. ಅದರಿಂದ ನಾವು ಎಕ್ಸ್ಟ್ರಾ ಏನು ಕೆಲಸ ಬೇಕಾದರೂ ಆ್ಯಡ್ ಮಾಡ್ಬೋದು, ಆದರೆ ಟೈಮಿಂಗ್ಸ್ ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಟೈಮಿಂಗ್ಸ್ ಹಿಡ್ಕೊಂಡು ಮಾಡ್ತಾ ಹೋದರೆ ಎಲ್ಲ ಸಮ ಆಗುತ್ತೆ. ಫ್ರೆಂಡ್ಸ್ ನೋಡಿ, ನಾನು ಮನೇಲಿ ಟೈಲರಿಂಗ್ ಮಾಡೋದು ಹೇಗಂದರೆ ಬೆಳಗ್ಗೆ ನಾವೀಗ ಒಂದು ಶಾಪ್ ಇಟ್ಟಿದ್ರೆ ಒಂದು ಮಿನಿಮಮ್ ಅಂದರೆ ನಾವು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಅಂದರೆ ಶಾಪಿಗೆ ಹೋಗೋದು ಒಂದು 11 ಗಂಟೆನೇ ಆಗುತ್ತೆ. ಯಾಕಂದರೆ ಲೇಡೀಸ್ ತುಂಬಾ ಕೆಲಸ ಇದ್ದೇ ಇರುತ್ತೆ. ಆವಾಗ ನಾವು ಆ ಟೈಮನ್ನು ನಾವು ಮನೇಲಿ ಕೆಲಸ ಮಾಡೋ ಟೈಲರ್ಸ್ಗಳು ಆ ಟೈಮನ್ನು ನಾವು ಇಟ್ಕೊಬೇಕು. ಕರೆಕ್ಟ್ ನಾವು ಆ ಟೈಮಿಗೆ 11 ಗಂಟೆ ಕೂತು ಮಧ್ಯಾಹ್ನ 1:30ಗೆ ಹೇಳ್ತೀವಿ. 1:30ಗೆ ಊಟ ಮಾಡಿ 2 ಗಂಟೆ, ಒಂದು ಅರ್ಧ ಗಂಟೆ ನಾವು ರೆಸ್ಟ್ ಮಾಡಿ, ಅಥವಾ ನಮ್ಗೆ ಇಷ್ಟವಾದ ಒಂದು ರೀಲ್ಸ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ನೋಡಿ ಕರೆಕ್ಟಾಗಿ ನಾವು ಅಂತಂದರೆ ಮತ್ತೆ 2 ಗಂಟೆಗೆ ಕೂತು 5 ಗಂಟೆ ತನಕ ಹೊಲಿದ್ರೆ ಹೆಚ್ಚು ಕಡಿಮೆ ಅಂತಂದರೆ ಒಂದು 4ರಿಂದ 5 ಬ್ಲೌಸ್ ಮುಗಿಸ್ಬೋದು. ನೈಟಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ನೀವು ನೈಟ್ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಂಡು ಡೇ ಅಲ್ಲಿ ಬೇಗ ಹೊಲ್ದಾಕ್ಬೋದು. ಬೇಕಾದರೆ ನೀವು ನೈಟಲ್ಲಿ ಒಂದು 10 ಬ್ಲೌಸ್ ಕಟ್ ಮಾಡಿ ಕುತ್ಕೊಳ್ಳಿ. ಬೇರೆ ಯಾವುದು ನಿಮಗೆ ಕೆಲಸ ಇಲ್ಲ, ನಾವು ಆರಾಮಾಗಿ ಬಟ್ಟೆ ಹೊಲಿಬೋದು ಅನ್ನೋರು ಖಂಡಿತವಾಗ್ಲೂ ನೀವು 7ರಿಂದ 8 ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಯಾಕಂದರೆ ನಮಗೆ ಈಗ ಏನಾಗುತ್ತೆ ಅಂದರೆ ಲೇಡೀಸರಿಗೆ ಮನೆ ಕಡೆ ಏನಾಯ್ತಪ್ಪ ಅಥವಾ ಮನೇಲಿ ಏನು ಅಡುಗೆಯಪ್ಪ ಸಂಜೆ ಆ ಥರ ನಮಗೆ ತಲೆ ಒಳಗಡೆ ಹೋಗ್ಬಿಡ್ತು ಅಂದರೆ ಇಲ್ಲಿ ನಾವು ಹೊಸದಾಗಿ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂದ್ರೂ ಸಹಿತ ಬ್ಲೌಸಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಫ್ರೆಂಡ್ಸ್ ನಾ ಹೇಳೋದು ಏನು ಅಂತ ಅಂದರೆ ಅರ್ಧ ಗಂಟೆಯಲ್ಲಿ ಒಂದು ಬ್ಲೌಸ್ ಹೊಲಿಬೇಕಾ ಅಥವಾ 40 ನಿಮಿಷದಲ್ಲಿ ಒಂದು ಬ್ಲೌಸ್ ಹೊಲಿಬೇಕಾ? ಫಸ್ಟು ನೀವು ಏನು ಮಾಡಿ ಅಂತಂದರೆ ನೈಟ್ ಕಟ್ ಮಾಡ್ಕೊಳ್ಳಿ. ನೈಟ್ ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ಆ ತಕ್ಷಣವೇ ಕಟ್ ಮಾಡಿಕೊಂಡು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಡು, ಅಂದರೆ ಕರೆಕ್ಟಾಗಲ್ಲ, ಸ್ವಲ್ಪ ಜಾಸ್ತಿ ಬಿಟ್ಟು ಕಟ್ ಮಾಡಿಕೊಂಡು ಬೇಗನೆ ಈಗ ನಿಮಗೆ ಏನು ಅಂತಂದರೆ ಬ್ಲೌಸಲ್ಲಿ ನಿಮಗೆ ಫಸ್ಟಿಗೆ ಒಂದು ಸ್ವಲ್ಪ ಈಸಿ ಕಾಣ್ತು ಅಂದರೆ ಮತ್ತೆ ಹೊಲಿತಾ ಹೋಗ್ತೀರ. ತೋಳು ಪಾರ್ಟನ್ನು ಹೊಲಿರಿ, ತೋಳಿಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ, ಆಗ ಫ್ರಂಟಲ್ಲಿ ಹೊಲ್ಕೊಳ್ಳಿ, ನೆಕ್ಸ್ಟು ಬ್ಯಾಕಲ್ಲಿ ಹೊಲ್ಕೊಳ್ಳಿ. ನೋಡಿ, ಸ್ಟೆಪ್ ವೈಸ್ ಸ್ಟೆಪ್ ನಾವು ಈ ಥರ ಮಾಡ್ಕೊಳ್ತಾ ಬಂದರೆ ಬಟ್ಟೆ ಹೊಲಿಯೋದು ಅಂದರೆ ಬೋರ್ ಅನ್ಸೋದೇ ಇಲ್ಲ, ಖುಷಿ ಅನಿಸುತ್ತೆ. ಒಂಥರ ಗೇಮ್ ಆಡ್ದಂಗೆ ಇರುತ್ತೆ. ಗೇಮ್ ಥರ ಇರಬೇಕು ನಮ್ಮ ಕೆಲಸಗಳು, ಆಗ ನಮಗೆ ಇಂಟ್ರೆಸ್ಟ್ ಯಾವತ್ತೂ ಕಳ್ಕೊಳ್ಳೋದಿಲ್ಲ. ಹಾಗೆ ಫ್ರೆಂಡ್ಸ್, ನಾನು ರೆಡಿ ಹುಕ್ಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇಡೀ ಬ್ಲೌಸು ಇದ್ರದ್ದು ಕಟ್ಟಿಂಗ್ ಸಹ ಇತ್ತು, ನಾನು ಕಟ್ಟಿಂಗ್ ಆ್ಯಡ್ ಮಾಡಿಲ್ಲ, ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂದ್ಬಿಟ್ಟು ಕಟ್ಟಿಂಗ್ ಬೇಡ, ಬರೀ ಸ್ಟಿಚಿಂಗ್ ತೋರಿಸೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಅರ್ಧ ಗಂಟೆಯಲ್ಲಿ ಒಂದು ಬ್ಲೌಸ್ ಹೊಲಿಬೇಕಪ್ಪ, ದಿನಕ್ಕೆ ನಾನು ಒಂದು 4ರಿಂದ 5 ಬ್ಲೌಸ್ ಹೊಲಿಬೇಕು, ಏನು ಮಾಡೋದು? ಈ ರೀತಿ ಎಲ್ಲ ಆಗ್ತಾಯಿದೆ, ಮಿಷನ್ ಮೇಲೆ ಕೂತ್ರೆ ನಿದ್ದೆ ಬರ್ತಾ ಇದೆ, ಏನು ಮಾಡೋದು ಅಂತ ಅಂದರೆ ಫ್ರೆಂಡ್ಸ್, ಮನೇಲಿ ಟೈಲರಿಂಗ್ ಮಾಡೋರಿಗೆ ಈ ನಿದ್ದೆ ಬರ್ತಾ ಇರೋ ಸಮಸ್ಯೆಗೆ ಪರಿಹಾರ ಬೇಗ ಸಿಕ್ಬಿಡುತ್ತೆ. ಶಾಪಲ್ಲಿ ಕೆಲಸ ಮಾಡೋರಿಗೆ ನನಗೆ ತುಂಬ ಜನ ಕಾಲ್ ಮಾಡಿ ಕೇಳೋದ್ರಲ್ಲಿ, ಮೇಡಮ್ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಹೊಲಿಗೆ ಕೂತ್ವಿ ಅಂದಾಗ ನಿದ್ದೆ ಬರುತ್ತೆ, ಮತ್ತು ಸೋಮಾರಿತನ ಬರುತ್ತೆ, ಆಲಸ್ಯ ಬರುತ್ತೆ, ಹೇಗೆ ನಾವು ಇಂಟ್ರೆಸ್ಟಿಂದ ಬ್ಲೌಸನ್ನು ಹೊಲಿಬೇಕು, ಬೇಗ ನಿಮ್ಮಷ್ಟೇ ಸ್ಪೀಡಲ್ಲಿ ಬ್ಲೌಸ್ಗಳನ್ನು ಹೊಲಿದು ಹಾಕಬೇಕು, ತುಂಬ ಬಟ್ಟೆಗಳಿದೆ, ಏನು ಮಾಡೋದು ಅಂತ ಕೇಳಿದಾಗ ನಾನು ಹೇಳೋದು, ನಿಮಗೆ ತುಂಬ ಜೋರು ನಿದ್ದೆ ಬಂತ ಬಟ್ಟೆ ಹೊಲಿಯೋಕ್ಕೆ ಕೂತಾಗ, ಈಗ ಪ್ರತಿದಿನ ನೀವೊಂದು 11 ಗಂಟೆಗೆ ಕೂರ್ತೀರಾ ಅಂದ್ಕೊಳ್ಳಿ, ಅಥವಾ 10 ಗಂಟೆಗೆ ಕೂತ್ಕೊಳ್ತೀರಾ ಅಂದ್ಕೊಳ್ಳಿ, ತುಂಬ ಜೋರು ನಿದ್ದೆ ಬಂತ, 5 ನಿಮಿಷ ನೀವು ಅಲ್ಲೇ ಮಲಗಿ ಎದ್ದು ಬಂದು ಹೊಲಿಬೋದು. ಈಗ ನಿದ್ದೆನ ಕಂಟ್ರೋಲ್ ಮಾಡಿದಷ್ಟು ಇಡೀ ದಿನ ಮೂಡು ಚೆನ್ನಾಗಿರಲ್ಲ. ನಮಗೆ ಹೊಸದಾಗಿ ಏನಾದರೂ ಒಂದು ಟ್ರೈ ಮಾಡೋಣ ಅಂದರೂ ಸಹಿತ ನಿದ್ದೆ ಇಲ್ಲದಾಗ ಮನುಷ್ಯನಿಗೆ ಅಷ್ಟು ಬ್ರೈನ್ ವರ್ಕ್ ಆಗಲ್ಲ. ಅದರಿಂದ ನಿಮಗೆ ನಿದ್ದೆ ತುಂಬ ಜೋರು ಬರ್ತಾನೇ ಇದೆ, ನನಗೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅಂದರೆ 5 ನಿಮಿಷ ನೀವು ರೆಸ್ಟ್ ಮಾಡಿ ನೀವು ಕೆಲಸ ಮುಂದುವರಿಸ್ಬೋದು. ನನಗೂ ಅಷ್ಟೇ ಫ್ರೆಂಡ್ಸ್, ಕೆಲವೊಂದು ಸತಿ ತುಂಬ ಕೆಲಸ ಇದ್ದು ತುಂಬ ಸುಸ್ತಾಗಿದ್ದರೆ ಬೆಳಗ್ಗೆ ಎಷ್ಟೊತ್ತಿಗೆ ಕುತ್ಕೊಳ್ಳಿ ಬಟ್ಟೆ ಹೊಲಿಯೋದಕ್ಕೆ ನಿದ್ದೆ ಬಂದುಬಿಡತ್ತೆ. ಆಗ ನಾನು ಏನು ಮಾಡ್ತೀನಿ, ತೀರಾ ನನ್ನ ಕೈಲಿ ಆಗಲ್ಲಪ್ಪ, ಇನ್ನು ನನಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ 5 ನಿಮಿಷ ನಾನು
ನಿದ್ದೆ ಮಾಡಿಬಿಟ್ಟು ಮತ್ತೆ ನಾನು ಸ್ಟಿಚ್ ಮಾಡೋದಕ್ಕೆ ಕುತ್ಕೊಂಡ್ಬಿಡ್ತೀನಿ. ಯಾಕಂದರೆ ನಮಗೆ ಇಡೀ ದಿನ ನಾವು ನಿದ್ದೆನ ಕಂಟ್ರೋಲ್ ಮಾಡಿದ್ವಿ, ಮನೇಲೇ ಹೊಲಿತಿರ್ತೀವಿ, ಒಬ್ಬರೇ ಹೊಲಿತಿರ್ತೀವಿ, ತುಂಬ ಬೋರ್ ಆಗ್ತಾ ಇರುತ್ತೆ. ಈ ಕಡೆಯಿಂದ ಮೊಬೈಲು ನೋಡಬಾರ್ದು ಅಂತ ಹೇಳಿದ್ದಾರೆ. ಅಂದರೆ ಕೆಲವರಿಗೆ ಏನಾದರೂ ಕೇಳ್ತಾ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಮೋಟಿವೇಶನ್ ವೀಡಿಯೋಗಳನ್ನು ಕೇಳ್ತಾ ನೀವು ಸ್ಟಿಚ್ ಮಾಡ್ಬೋದು. ಅದೇ ನೀವು ಯಾವುದೋ ಒಂದು ಮೂವಿ ನೋಡ್ತಿರೋ ಇನ್ನೇನೋ ನೋಡ್ತಾ ಬಟ್ಟೆ ಸ್ಟಿಚ್ ಮಾಡ್ತೀರಾ ಅಂದರೆ ಬಟ್ಟೆ ಸಹ ತಪ್ಪಾಗಿ ಸ್ಟಿಚ್ ಮಾಡೋ ಸಾಧ್ಯತೆ ಇರುತ್ತೆ. ಹಾಗೆಯೇ ಮತ್ತೆ ಬಂದುಬಿಟ್ಟು ಏನಾಗುತ್ತೆ ಅಂದರೆ ನಮಗೆ ಜಾಸ್ತಿ ಇಂಟ್ರೆಸ್ಟ್ ಅನ್ನೋದು ನಾವು ಏನೋ ಮೂವಿ ನೋಡ್ತಾನೋ ಇನ್ನೇನೋ ನಾವು ಇಂಟ್ರೆಸ್ಟಿಂಗ್ ನೋಡ್ತಾ ನಮಗೆ ಬಟ್ಟೆ ಹೊಲಿಯೋದ್ರ ಕಡೆ ತುಂಬ ನಿಧಾನವಾಗಿ ನಾವು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಗ ನಾವು ದಿನ ಇಡೀ ಒಂದೇ ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ಫ್ರೆಂಡ್ಸ್, ತುಂಬ ಸ್ಪೀಡಾಗಿ ನಿಮಗೆ ಬಟ್ಟೆ ಹೊಲಿಯುವಂಥ ಟಿಪ್ಸ್ ಬೇಕು, ಬ್ಲೌಸ್ ಎಲ್ಲ ಹೊಲಿಯೋ ಟಿಪ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಯಾವ ರೀತಿ ನಿಮಗೆ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಆಲ್ರೆಡಿ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ವೀಡಿಯೋಸ್ಗಳು ತುಂಬ ಇದ್ದಾವೆ. ಹಾಗೆಯೇ ಫ್ರೆಂಡ್ಸ್, ನೀವು ನೋಡ್ಬೋದು, ನಾನು ಒಂದು ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಕೂತಾಗ ಮಧ್ಯ ತುಂಬ ಎಮರ್ಜೆನ್ಸಿ ಬಂದರೆ ಮಾತ್ರ ಹೇಳ್ತೀನಿ, ಬಿಟ್ಟರೆ ಮತ್ತೆ ಫುಲ್ ಬ್ಲೌಸ್ ಆಗೋ ತನಕ ನಾನು ಮೊಬೈಲ್ ಸಹ ನೋಡೋದಿಲ್ಲ, ಹಾಗೆಯೇ ಎದ್ದು ಎಲ್ಲೂ ಹೋಗೋದಿಲ್ಲ. ಅಕಸ್ಮಾತ್ ಯಾವುದಾದ್ರೂ ಕಾಲ್ ಬಂದರೆ ಏನು ಮಾಡ್ತೀರಾ ಅಕ್ಕ ಅಂದರೆ ನನ್ನ ಹೆಸರು ಸೇವ್ ಮಾಡಿರ್ತೀನಿ. ತುಂಬ ಎಮರ್ಜೆನ್ಸಿ ಕಾಲ್ ಆದರೆ ಮಾತ್ರ ಪಿಕ್ ಮಾಡ್ತೀನಿ, ಇಲ್ಲ ಅಂತಂದರೆ ನೆಕ್ಸ್ಟು ನಾನು ಆ ಬ್ಲೌಸ್ ಮುಗಿಸ್ಕೊಂಡು ನನಗೋಸ್ಕರ 5 ನಿಮಿಷ ಟೈಮ್ ಅಂತ ಇರುತ್ತಲ್ಲ, ಆ ಟೈಮಲ್ಲೇ ನಾನು ಮತ್ತೆ ರಿಪ್ಲೈ ಮಾಡೋದು. ಯಾಕಂದರೆ ನಾವು ಮೊದಲು ನಮ್ಮ ಕೆಲಸಕ್ಕೆ ಇಂಪಾರ್ಟೆಂಟ್ ಕೊಡಬೇಕು ಹೊರತು ನಾವು ಬೇರೆ ಯಾವುದು ವಿಷಯಗಳಿಗಲ್ಲ. ಯಾಕಂದರೆ ನಮ್ಮ ಕಸ್ಟಮರು ಅನ್ಸೀಸನಲ್ಲೂ ಬರಬೇಕು, ಸೀಸನಲ್ಲೂ ಬರಬೇಕು, ಯಾವಾಗಲೂ ನಮಗೆ ಕಸ್ಟಮರ್ ಇರಬೇಕು. ಅಂದರೆ ನಮ್ಮ ಒಂದು ಈ ರೀತಿ ನಾವು ಕೆಲಸ ಮಾಡ್ತೀವಲ್ವ, ತುಂಬ ಕರೆಕ್ಟಾಗಿ ಬೇಗನೆ ಬಟ್ಟೆ ಸ್ಟಿಚ್ ಮಾಡಿಕೊಡೋದಾಗಿರ್ಬೋದು, ಕಸ್ಟಮರ್ನ ಕರೆಕ್ಟ್ ಟೈಮಿಗೆ ನಾವು ನಿಭಾಯಿಸೋದನ್ನು ಕಲ್ತ್ವಿ ಅಂದರೆ ನಮಗೆ ಎಲ್ಲ ಟೈಮಲ್ಲೂ ಬಟ್ಟೆಗಳು ಬರುತ್ತೆ. ಹಾಗೆಯೇ ನಾನು ಹೇಳೋ ಪ್ರಕಾರ ಫಸ್ಟು ನೀವು ಬ್ಲೌಸ್ ಕಟ್ ಮಾಡಿಕೊಂಡ್ರೆ ಅಂದರೆ ನಿಮಗೆ ಈಸಿಯಿಂದನೇ ಸ್ಟಿಚ್ ಮಾಡ್ತಾ ಹೋಗಿ. ನನಗೆ ಫ್ರಂಟು ಬ್ಯಾಕ್ಗಿಂತ ಫಸ್ಟು ಸ್ಲೀವು ಸ್ಟಿಚ್ ಮಾಡ್ತೀನಿ ಅಂದರೆ ಸ್ಲೀವ್ ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆ ಫ್ರಂಟು ಬ್ಯಾಕು ಈ ರೀತಿ ಸ್ಟಿಚ್ ಮಾಡಿ. ಹಾಗೆಯೇ ನೀವು ಬೇಕಾದರೆ ನೋಡಿ, ಮೊಬೈಲನ್ನು ಒಂದು ಸೈಡಿಗಿಡಿ. ಒಂದು ಬ್ಲೌಸ್ ಸ್ಟಾರ್ಟ್ ಮಾಡ್ತೀರಲ್ವ, ಮೊಬೈಲನ್ನು ಸೈಡಿಗಿಡಿ. ನೀವು ಅದ್ರ ಒಳಗಡೆ ಫುಲ್ಲು ಇಂಟ್ರೆಸ್ಟಿಂದ ಸ್ಟಿಚ್ ಮಾಡಿ. ಕನಿಷ್ಠ ಅಂದರೆ ಲೈನಿಂಗ್ ಬ್ಲೌಸ್ ನೀವು 20 ನಿಮಿಷದಲ್ಲಿ ಮುಗಿಸ್ತೀರಾ, ಸಾದಾ ಬ್ಲೌಸು 10 ನಿಮಿಷಕ್ಕೆ ಮುಗಿಸ್ತೀರಾ. ಯಾರೆಲ್ಲ ಎಷ್ಟೆಷ್ಟು ಟೈಮಿಗೆ ಮುಗಿಸ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಗಳೆಲ್ಲ ನಾನು ಎಷ್ಟು ಟೈಮಿಗೆ ಬ್ಲೌಸನ್ನು ಮುಗಿಸ್ತೀನಿ, ಯಾವ ರೀತಿ ನನ್ನ ಮನೆ ಕೆಲಸಗಳನ್ನು ಮಾಡಿಕೊಂಡು ನಿಮಗೆ ಎಲ್ಲ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ. ಹಾಗೆಯೇ ನಾವೀಗ ಒಂದು ಕೆಲಸ ಅಂದರೆ ಟೈಲರಿಂಗ್ ಕೆಲಸ ಅಂತಂದರೆ ನಾವು ಏನಂದರೆ ನಮ್ಮ ಒಂದು ಫುಲ್ಲು ಏನಂದರೆ ಇಂಟ್ರೆಸ್ಟ್ ಪೂರ ನಾವು ಹೊಲಿಯೋದ್ರಲ್ಲೇ ಇರಬೇಕಿಲ್ಲ ಅಂದರೆ ನಾವು ಏನೋ ಮಾಡೋದಕ್ಕೆ ಹೋಗಿ ಏನೋ ಮಾಡ್ತೀವಿ. ಆದ್ದರಿಂದ ನಾನು ಹೇಳೋದು, ನಿಮಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಕೂತ್ರೂ ಸಹಿತ ಅರ್ಧ ಗಂಟೆಗೆ ಒಂದೊಂದು ಬ್ಲೌಸ್ ಹೊಲಿಯೋ ರೀತಿ ಮಾಡಿ. ಏನಾದರೂ ನೀವೇನೋ ಹೊಸದಾಗಿ ಟ್ರೈ ಮಾಡ್ತಿದ್ದೀರಾ ಅಂದ ದಿವಸ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ರೆಗ್ಯುಲರಾಗಿ ಹೊಲಿಯೋವಂಥ ಬ್ಲೌಸ್ಗಳು ನಮಗೆ ಇಷ್ಟು ಟೈಮಲ್ಲಿ ಮುಗಿಯುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಆ ರೀತಿಗೆ ನಾವು ಮುಗಿಸ್ಕೊಳ್ತಾ ಹೋಗಬೇಕು. ತುಂಬ ಟೈಮು, ಈಗ ನೋಡಿ, ಒಂದು ಬ್ಲೌಸು ಇವತ್ತು ಇಡೀ ದಿನ ಹೊಲಿದೆ ಮುಗ್ದಿಲ್ಲ, ನಾಳೆಗೆ ಹೊಲಿಬೇಕು ಅಂದರೆ ಎಷ್ಟು ಬೋರ್ ಅನಿಸುತ್ತೆ. ಅದೇ ನಾವು ಆ ಬ್ಲೌಸನ್ನು ಈಗ ಬೆಳಗ್ಗೆ ನಾವೀಗ ತಿಂಡಿ ತಿಂದ್ಬಿಟ್ಟು ಕೂತ್ವಿ ಹೊಲಿಯೋದಕ್ಕೆ ಅಂತಂದರೆ ಮಧ್ಯಾಹ್ನ ಊಟದ ಟೈಮ್ ಆದ್ರೂ ನಾವು ಅದನ್ನು ಸ್ಟಿಚ್ ಮಾಡಿಲ್ಲ ಅಂದರೆ ಎಷ್ಟು ಬೋರ್ ಅನಿಸುತ್ತೆ. ಊಟ ಆದಮೇಲೂ ಬಂದು ಅದನ್ನೇ ಹೊಲಿಬೇಕು, ಅಥವಾ ಸಂಜೆ ಆದರೂ ಅದನ್ನೇ ಹೊಲಿಬೇಕು ಅಂತೇಳಿ ಅಂದರೆ ಎಷ್ಟು ಬೋರ್ ಅನಿಸುತ್ತೆ. ನಾವು ಫುಲ್ಲು ಇಂಟ್ರೆಸ್ಟ್, ಏನಾದರೂ ನಿಮಗೆ ಬ್ಲೌಸು ಸಾಕ್ತಾ ಇಲ್ಲ, ಯಾಕೋ ಎಷ್ಟು ಹೊಲಿದ್ರೂ ಈ ಬ್ಲೌಸ್ ಮುಗಿತಾನೆ ಇಲ್ಲ ಅಂತ ಅಂದರೆ ನೀವು ಫುಲ್ಲು ಇಂಟ್ರೆಸ್ಟ್ ಅದ್ರ ಕಡೆನೇ ಕೊಟ್ಬಿಟ್ಟು ಸ್ಟಿಚ್ ಮಾಡಿ. ಎಂಥದೇ ಕಷ್ಟ ಡಿಸೈನ್ ಆಗಲಿ ಮುಗಿಸ್ಬೋದು. ಅದೇ ನೀವು ಸ್ವಲ್ಪ ನಾನು ರೀಲ್ಸ್ ನೋಡ್ತೀನಿ, ಇನ್ನೊಂದು ಸ್ವಲ್ಪ ನಾನು ಸ್ಟಿಚ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಮುಗಿಯೋದಿಲ್ಲ. ಬೇಕಾದರೆ ನೀವು ನೋಡಿ, ನಮಗೆ ಯಾವ್ದಾದ್ರು ಕಸ್ಟಮರ್ ತುಂಬ ಅರ್ಜೆಂಟ್ ಇನ್ನು ಅರ್ಧ ಗಂಟೆಲಿ ಬ್ಲೌಸ್ ಕೊಡಬೇಕು ಅಂದರೆ ನಾವು ಈಗ ಮೊಬೈಲು ನೋಡಲ್ಲ, ಏನು ನೋಡಲ್ಲ, ಎಲ್ಲೂ ಯಾರ ಜೊತೆಗೂ ಮಾತಾಡಲ್ಲ, ನಾನೀಗ ಬಟ್ಟೆ ಹೊಲಿತೀನಿ ಅಂತ ಕೂತಾಗ ಎಷ್ಟು ಬೇಗ ಮುಗಿಸಿರ್ತೀರಲ್ವಾ. ಹಾಗಾಗಿ ನಾನು ಹೇಳೋದು, ಮತ್ತು ನಾವು ಸ್ಟಿಚ್ ಮಾಡುವಾಗ ನಾವು ಫುಲ್ಲು ಅದ್ರ ಕಡೆನೇ ಇಂಟ್ರೆಸ್ಟಿಂದ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂತಂದರೆ ಹೊಸ ಐಡಿಯಾಸ್ಗಳು ಬರ್ತಾ ಹೋಗುತ್ತೆ. ಈ ಬ್ಲೌಸ್ ಜೊತೆಗೆ ಇನ್ನೇನೋ ಒಂದು ನಾವು ಹೊಸದಾಗಿ ಏನೋ ಒಂದು ಟ್ರೈ ಮಾಡಿರ್ತೀವಿ. ಮತ್ತು ಫ್ರೆಂಡ್ಸ್, ಕೆಲವರಿಗೆ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಸ್ಟಿಚ್ ಮಾಡಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬೇಗನೆ ಸ್ಟಿಚ್ ಮಾಡ್ತಾರೆ. ಆ ರೀತಿ ನನಗೂ ಒಂದೊಂದ್ಸತಿ ಇಂಟ್ರೆಸ್ಟ್ ಬರುತ್ತೆ. ಬೆಳಗಿನ ಜಾವದಲ್ಲಿ ಎದ್ದುಬಿಟ್ಟು ಹೊಲಿದಾಗ ಬೇಗನೆ ಬ್ಲೌಸ್ಗಳು ಮುಗಿಯುತ್ತೆ, ಮತ್ತು ಕಸ್ಟಮರ್ ತೊಂದರೆನೂ ಇರಲ್ಲ. ಆವಾಗ ನಮಗೀಗ ಬೇರೆ ಟೈಮಲ್ಲಿ ಅಂದರೆ ನಾವೀಗ 12ರಿಂದ ಬಟ್ಟೆ ಹೊಲಿಯೋಕ್ಕೆ ಕೂರ್ತೀವಿ ಅಥವಾ 10ರಿಂದ ಕೂರ್ತೀವಿ ಅಂತಂದರೆ ಕಸ್ಟಮರ್ ಬರೋದು ಹೋಗೋದು ಇದ್ದಾಗ ನಮ್ಮ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ಬಟ್ಟೆ ಹೊಲಿಯೋದು ಅಂತ ಆಗಿದ್ದಾಗ ನೀವೇನು ಮಾಡಿ ಅಂದರೆ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದು
ಸ್ಟಿಚ್ ಮಾಡಿ, ಅಂದರೆ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದರೆ 7 ಗಂಟೆ ಅನ್ನೋಷ್ಟೊತ್ತಿಗೆ ಒಂದು 2.5-3 ಬ್ಲೌಸ್ ಮುಗಿಸಿರ್ತೀರ. ಆಗ ನಿಮಗೆ ಎಷ್ಟು ಚೆನ್ನಾಗಿ ಬ್ಲೌಸ್ಗಳು ಮುಗಿತವೆ. ಆಮೇಲೆ ನೀವು ಬೇಕಾದರೆ 12 ಗಂಟೆ ಮೇಲೆ ಬಟ್ಟೆ ಹೊಲಿದು ಕೂತ್ಕೊಂಡ್ರೂ ಸಹಿತನೂ ಕೆಲಸಗಳು ಆಗ್ತಾ ಹೋಗುತ್ತೆ. ಅದರಿಂದ ನಾ ಹೇಳೋದೇನು ಅಂತಂದರೆ, ನೀವು ಬ್ಲೌಸ್ ಹೊಲಿಯುವಾಗ ಬೇಡದೇ ಇರೋ ಮೊಬೈಲ್ ನೋಡೋದಾಗಲಿ ಅಥವಾ ಇನ್ನೇನೋ ಸ್ವಲ್ಪ ಹೊಲಿದೆ ಇಂಟ್ರೆಸ್ಟ್ ಇಲ್ಲ ಅಂತ ಇನ್ನೇನೋ ಎಲ್ಲಿಗೋ ಹೋಗೋದಾಗಲಿ ಈ ರೀತಿ ಮಾಡಬೇಡಿ. ಒಂದು ಬ್ಲೌಸನ್ನು ನೀವು ಹೊಲಿಯೋದಕ್ಕೆ ತಗೊಂಡ್ರಿ ಅಂದರೆ ಏನೇ ಆಗ್ಲಿನೂ ಮಧ್ಯೆ ಎದ್ದೇಳಬೇಡಿ. ಮಧ್ಯೆ ಎದ್ರಿ ಅಂದರೆ ಆ ಬ್ಲೌಸ್ ಹೊಲಿಯೋ ಅಂಥ ಇಂಟ್ರೆಸ್ಟ್ ಹೋಗ್ಬಿಡತ್ತೆ. ಅಕಸ್ಮಾತು ನಿಮಗೆ ಅಯ್ಯೋ ಬ್ಲೌಸ್ ಹೊಲಿಯೋದ ಬೋರ್ ಅಂತ ಅನಿಸುತ್ತು ಅಂದರೆ ಈಸಿಯಿಂದ ಹೊಲಿತಾ ಹೋಗಿ. ಅಥವಾ ಕಷ್ಟ ಅಂದರೆ ಫಸ್ಟಿಗೆ ಡಿಸೈನ್ ಎಲ್ಲ ಬ್ಯಾಕ್ ನೆಕ್ ಡಿಸೈನ್ ಎಲ್ಲ ಇದ್ದರೆ ಅದನ್ನೆಲ್ಲ ಮಾಡಿಕೊಂಡು ಸ್ಟಿಚ್ ಮಾಡಿ. ಹಾಗೆಯೇ ಇನ್ನೂ ನಿಮ್ಗೆ ಇಂಟ್ರೆಸ್ಟ್ ಬರಬೇಕು ಅಂತಂದರೆ ಕೆಲವೊಂದು ಮೋಟಿವೇಟ್ ವಿಡಿಯೋಗಳನ್ನು ನೀವು ಕೇಳ್ತಾ ಸ್ಟಿಚ್ ಮಾಡ್ಬೋದು. ಅಥವಾ ನಿಮ್ಗೆ ಇಷ್ಟವಾದ ಸಾಂಗ್ಗಳನ್ನು ಕೇಳ್ತಾ ಸ್ಟಿಚ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವು ನಮಗೆ ಏನಾಗಬೇಕು ಅಂದರೆ ನಮಗೆ ಕೆಲಸ ಬೋರ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನಾವು ಇಷ್ಟಪಟ್ಟು ಈ ಕೆಲಸ ಮಾಡ್ತಿದ್ದೀವಿ ಅಂದರೆ ಈ ಕೆಲಸ ಯಾಕೆ ಬೋರ್ ಆಗುತ್ತೆ ಅಲ್ವಾ. ಹಾಗಾಗಿ ಫ್ರೆಂಡ್ಸ್, ಈಗ ತುಂಬ ಕಾಂಪಿಟೇಷನ್ ಇರೋವಂಥ ಟೈಮಲ್ಲಿ ನಾವು ನಮಗೆ ಬಂದಿರೋ ಬ್ಲೌಸ್ಗಳನ್ನು ಹೊಲಿದೆ ನೆಗ್ಲೆಕ್ಟ್ ಮಾಡಿ ಬಿಟ್ವಿ ಅಂದರೆ ಈ ಅವಕಾಶ ಬೇರೆಯವ್ರಿಗೆ ಹೋಗುತ್ತೆ ಅಷ್ಟೇ. ನಿಮಗೆ ಬಂದಿರೋ ಅವಕಾಶವನ್ನು ನೀವೇ ಸದುಪಯೋಗ ಪಡಿಸ್ಕೊಬೇಕು. ಆದ್ದರಿಂದ ಈಗಂತೂ ಮೊದಲೆಲ್ಲ ಹೇಗಂದರೆ ನಾವು ಫಸ್ಟು ಟೈಲರಿಂಗ್ ಕಲ್ತಾಗೆಲ್ಲ ನಾವು ಬಟ್ಟೆ ಹೊಲಿದೇ ಕೊಡದೇ ಇದ್ರು 1 ತಿಂಗಳಾದ್ರೂ ಅವ್ರನ್ನ ಸತಾಯಿಸಿದ್ರು ಮತ್ತೆ ನಮ್ಮ ಹತ್ರನೇ ಬರ್ತಿದ್ರು. ಈಗ ಯಾರೂ ಆ ರೀತಿ ಮಾಡಲ್ಲ ಫ್ರೆಂಡ್ಸ್. ನಾವು ಇವತ್ತು ಬ್ಲೌಸ್ ಕೊಟ್ಟರು ಕಸ್ಟಮರ್ ಅಂದರೆ ನಾಳೆ ಕೊಟ್ಟರೆ ಆಯಿತು, ಇಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಅವ್ರು ನಮ್ಮ ಹತ್ರ ಬರೋದಿಲ್ಲ. ಯಾಕಂದರೆ ಅಷ್ಟೊಂದು ಕಾಂಪಿಟೇಷನ್ ಇದೆ. ಈಗಂತೂ ಆನ್ಲೈನಲ್ಲಿ ಎಲ್ಲಿ ಬೇಕಾದರೂ ಕಳಿಸ್ಬೋದು. ಮೊದಲೆಲ್ಲ ನಮ್ಮೂರಲ್ಲಿ ಟೈಲರ್ ಇದ್ದಾರಾ ಅಷ್ಟೇ ಇತ್ತು. ಇಲ್ಲ ಅಂತ ಅಂದರೆ ನಮ್ಮನ್ನೇ ಹುಡ್ಕೊಂಬರೋರು. ನಾವು ಎಷ್ಟೇ ದಿನ ಕೆಲವು ಸತಿ ನಾನು ಟೈಲರಿಂಗ್ ಕಲ್ತಂಥ ಟೈಮಲ್ಲೆಲ್ಲ 6 ತಿಂಗಳು ಒಬ್ಬೊಬ್ಬರು ಬ್ಲೌಸ್ ಇಟ್ಕೊಂಡು ಹೊಲ್ದು ಕೊಡ್ತಾಯಿದ್ದೆ. ಕಾಯ್ತಿದ್ರು ಅವಾಗೆಲ್ಲ. ಈಗ ಯಾರಿಗೂ ಆ ಪೇಷನ್ಸ್ ಅನ್ನೋದೇ ಇರೋದಿಲ್ಲ. ಯಾಕಂದರೆ ಈಗ ಎಷ್ಟು ದೂರ ಊರುಗಳಿಗೂ ಬೇಕಾದರೆ ನಾವು ಕಳಿಸಿ ಸ್ಟಿಚ್ ಮಾಡಿಸ್ಕೊಬೋದು. ಅಥವಾ ನಮಗೆ ಬೇಕಾದಂಗೆ ಸ್ಟಿಚ್ ಮಾಡಿಕೊಡೋ ಅಂತಹ ಟೈಲರ್ಸ್ಗಳು ಸಹಿತ ರೆಡಿಯಾಗಿರ್ತಾರೆ. ಅದರಿಂದ ನಮಗೋಸ್ಕರ ಯಾರೂ ಸಹ ಕಾಯೋದಿಲ್ಲ. ಅದರಿಂದ ನಿಮಗೆ ಬಂದಿರೋ ಅವಕಾಶನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಬಂದಿರೋ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಂಡು ಚೆನ್ನಾಗಿ ಸ್ಟಿಚ್ ಮಾಡಿಕೊಡಿ. ಈಗ ನಮ್ಮ ಥರ ತುಂಬ ಕಷ್ಟ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಅವಾಗೆಲ್ಲ ಏನೋ ಹೊಸ ಡಿಸೈನ್ ಹೇಳಿದರು ಅಂದರೆ ನಾವು ಹೇಗೆ ಮಾಡೋದಪ್ಪ ಅಂತ ತಲೆ ಕೆಡಿಸ್ಕೊತಿದ್ವಿ. ಈಗ ನೀವು ಇನ್ಸ್ಟಾ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನಿಮಗೆ ಯಾವ ಡಿಸೈನ್ ಬೇಕು, ಯಾವ ರೀತಿ ಪ್ಯಾಟ್ರನ್ ಬೇಕು ಎಲ್ಲದೂ ನಿಮಗೆ ಹೇಳ್ಕೊಡುತ್ತೆ. ನಿಮಗೆ ತಾಳ್ಮೆಯಿಂದ 5 ನಿಮಿಷ ಕೂತು ವಿಡಿಯೋನ ನೋಡಿಕೊಂಡು ಸ್ಟಿಚ್ ಮಾಡಿದ್ರೆ ಮುಗ್ದೇ ಹೋಯ್ತು. ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇದ್ದಾರೆ ಈಗ. ಅದರಿಂದ ಈಗ ಪ್ರತಿಯೊಂದು ಮನೇಲೂ ಟೈಲರ್ಸ್ಗಳಾಗಿರೋದ್ರಿಂದ ತುಂಬಾ ಕಾಂಪಿಟೇಷನ್ ಇರೋದ್ರಿಂದ ನಿಮಗೆ ಬಂದಿರೋ ಬಟ್ಟೆನ ನೀವು ಇವತ್ತು ಕೊಟ್ಟರೆ ನಾಳೆನೇ ಕೊಟ್ಬಿಡಿ. ಅಷ್ಟೊಂದು ಕಾಂಪಿಟೇಷನ್ ಇದೆ. ಎಷ್ಟು 100ಗೆ 100% ನೀವು ಕಸ್ಟಮರ್ಗೆ ಕರೆಕ್ಟ್ ಇದ್ರೂ ಸಹಿತನೋ ಬ್ಲೌಸನ್ನು ಕೊಡೋದಕ್ಕೆ ಬೇರೆ ಕಡೆ ಹೋಗ್ತಾರೆ. ಆದ್ದರಿಂದ ಬರೋಂಥ ಬಟ್ಟೆಗಳನ್ನು ಚೆನ್ನಾಗಿ ಹೊಲಿದುಕೊಟ್ಟು ಚೆನ್ನಾಗಿ ಕೆಲಸ ಮಾಡಿ ಫೇಮಸ್ ಟೈಲರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ದಿನಕ್ಕೆ 10ರಿಂದ 15 ಬ್ಲೌಸ್ ಹೊಲಿಯೋವಂಥ ಟೈಲರ್ಸ್ ಆಗಿ, ಅಟ್ಲೀಸ್ಟ್ 4ರಿಂದ 5 ಬ್ಲೌಸ್ ಆದರೂ ಹೊಲಿಯೋವಂಥ ಟೈಲರ್ಸ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಮ ಜೊತೆ ಮಾತಾಡ್ತಾ ನಾನು ಒಂದು ನೆಟ್ಟೆಡ್ ಬ್ಲೌಸನ್ನು ಸ್ಟಿಚ್ ಮಾಡಿದೆ. ಹಾಗೆಯೇ ನಿಮ್ಮ ಜೊತೆ ಮಾತಾಡ್ತಾ ಸ್ಟಿಚ್ ಮಾಡಿದ್ದಕ್ಕೆ ನನಗೆ ಎಷ್ಟು ಬೇಗ ಸ್ಟಿಚ್ ಮಾಡಿದೆ ಅಂತಲೂ ಗೊತ್ತಾಗಿಲ್ಲ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಆದರೆ ನೀವು ನನಗೆ ಲೈಕ್ ಮಾಡೋದನ್ನು ಮರಿಬಾರ್ದು. ಹಾಗೆಯೇ ಇನ್ಯಾವ ರೀತಿ ವೀಡಿಯೋಸ್ಗಳನ್ನು ಮಾಡಬೇಕು ಅಂತಲೂ ಸಹ ಕಮೆಂಟ್ ಮಾಡಿ. ಎಲ್ಲರಿಗೂ ಬಾಯ್.